ಸರ್ ನಾವು ಈಗ ಹುಬ್ಳಿಯಲ್ಲಿ ಒಂದ್ 3-4 ವರ್ಷ ಕಾಮತ್ ಹೋಟ್ಲಲ್ಲೇ ಕೆಲಸ ಮಾಡಿದ್ರು. ಹಾ ಹಾ ಬಿಟ್ಟು ನಂತರನೇ ಈ ಕಡೆ ಬಂದಿದ್ದು, ಈ ಕ್ಷೇತ್ರದಲ್ಲಿ ಬಂದಿದ್ದು. ನಮ್ದೊಂದು ಕನಸಿತ್ತು ಸರ್ ತಗೊಳ್ಬೇಕು. ಹೌದಾ? ಹೌದು. ಆ ಸಲುವಾಗಿ ಒಂದ್ ಹೌದು. ತಗೊಂಡೇ ಬಿಟ್ರಿ. ಹೌದು. ಹಾ ಹಾ ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ನಾನು ಸದ್ಯಕ್ಕೆ ಉತ್ತರಕೊಪ್ಪ ರೋಡಲ್ಲಿರುವಂತ ಶ್ರೀ ದುರ್ಗಾ ಪರಮೇಶ್ವರಿ ಧರ್ಮಶಾಸ್ತ್ರ ಶಿಲ್ಪಕಲಾ ಕುಟೀರಕ್ಕೆ ಬಂದಿದ್ದೇನೆ. ಅಂದ್ರೆ ಈ ಒಂದು ಜಾಗದಿಂದ ಅನೇಕ ಶಿಲ್ಪ ಕಲಾಕೃತಿಗಳು ರಚನೆಯಾಗಿ, ಅಂದ್ರೆ ಹೊರಗಡೆ ಎಲ್ಲ ದೇವಸ್ಥಾನಗಳ ನಿರ್ಮಾಣ ಆಗುತ್ತೆ. ಉತ್ತರ ಕರ್ನಾಟಕ ಸೇರಿದಂತೆ ಹೊರ ರಾಜ್ಯದಲ್ಲೂ ಕೂಡ ಒಂದು ದೇವಸ್ಥಾನಗಳ ನಿರ್ಮಾಣ ಆಗುತ್ತೆ. ಆ ದೇವಸ್ಥಾನ ನಿರ್ಮಾಣಕ್ಕೆ ಬೇಕಾದಂತ ಎಲ್ಲ ಶಿಲ್ಪಕಲಾ ಕಲಾಕೃತಿಗಳು ಈ ಜಾಗದಲ್ಲಿ ಆಗುತ್ತೆ. ಇದೆಲ್ಲ ನಿಮ್ಗೆ ಆಲ್ರೆಡಿ ರೆಡಿ ಆಗಿ ಇಲ್ಲಿಂದ ತಗೊಂಡು ಹೋಗಕ್ಕಂತ ಮಾಡಿ ಇಟ್ಟಿರೋದು. ಇದು ಪೂರ್ತಿ ರೆಡಿ ಆಗಿದ್ದು ಅಲ್ಲಿ ಹೋಗಿ ಇದನ್ನ ಫಿಟ್ ಮಾಡಲಾಗುತ್ತೆ. ಸೊ ಇಲ್ಲಿ ಒಂದು ವಿಶೇಷ ಇಲ್ಲಿ ಬರೋಕೆ ಕಾರಣ ಅಂತಂದ್ರೆ, ಒಂದು ಈ ಶಿಲ್ಪಕಲಾ ಕುಟೀರದ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋಣ ಅಂತ. ಮತ್ತೊಂದು, ಇಲ್ಲಿಯ ಓನರ್ ಇದಾರಲ್ಲ, ಇದರ ಮಾಲಕರು, ಇವರು ಬರೀ ತಮ್ಮ ಕೆಲಸ ಆಗಲಿ ತಾವಾಗಲಿ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅದರ ಬದಲಾಗಿ ಇವರು ಸಮಾಜ ಸೇವೆಯಲ್ಲೂ ಕೂಡ ಎತ್ತಿದ ಕೈ. ಸಾಕಷ್ಟು ಸಲ ಇವರ ಕುರಿತಾಗಿ ವಾಟ್ಸಾಪ್ಗಳಲ್ಲಿ ಇವ್ರು ಮಾಡಿದಂಥ ಸಮಾಜ ಸೇವೆಯ ಬಗ್ಗೆ ಒಂದಷ್ಟು ಮಾಹಿತಿಗಳು ನಿಮಗೆ ಕಾಣೋಕೆ ಸಿಗುತ್ತೆ. ಆ ಸಲುವಾಗಿ ಅವರನ್ನು ಕೂಡ ಮಾತಾಡ್ಸೋಣ ಅನ್ನೋ ಸಲುವಾಗಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ವಿ. ಬನ್ನಿ. ಇದು ನಿಮಗೆ ಸೈಟ್. ಇದು ನಾನು ಸಂಜೆ ಆಗೋ ಹೊತ್ತಿಗೆ ಬಂದೆ, ಅಂದರೆ ಅವರು ಸಂಜೆ ಟೈಮಲ್ಲಿ ಹೆಚ್ಚಾಗಿ ಸಿಗ್ತಾರೆ. ಆ ಸಲುವಾಗಿ ಸಂಜೆ ಈ ಒಂದು ಸೈಟಿಗೆ ಬಂದೆ. ಇವರು ನಮ್ಮ ಗಣೇಶ್ ಬೆದ್ರಮನೆ ಅಂತ. ಇವ್ರ ಬಗ್ಗೆ ಸಾಕಷ್ಟು ಮಾತಾಡೋದಿದೆ, ಬಟ್ ಈಗ ಸದ್ಯಕ್ಕೆ ನಾವು ಶಿಲ್ಪಕಲೆ ವಿಚಾರವಾಗಿ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಇದು ಯಾವಾಗಿಂದ ಸ್ಟಾರ್ಟ್ ಮಾಡ್ರಿ ಈ ಶಿಲ್ಪಕಲೆ ಅನ್ನೋದು? ನಾವೊಂದು 18 ವರ್ಷ ತನ ಆಯ್ತು. ಫಸ್ಟಿಗೆ ಕಾರ್ಕಳ ಕೃಷ್ಣಗಿರಿ ಶಿವಗಿರಿ ಶಿಲ್ಪಕಲಾ ಇದರಲ್ಲಿ ಹೌದು, ಚಾಮರಾಜಾಚಾರ್ ಅವ್ರ ಮಗ ಹತ್ರ ಸತೀಶ್ ಆಚಾರ್ ಹತ್ರ 18 ವರ್ಷದಿಂದ ಅಲ್ಲಿ ಸೇರ್ಕೊಂಡಿದ್ದು. ಅಲ್ಲೇ ಕಲ್ತಿರೋದು? ಅಲ್ಲೇ ಕಲ್ತಿರೋದು. ಆನಂತರ ನಿಮ್ದು ಓನ್ ಆಗಿ ಸ್ಟಾರ್ಟ್ ಮಾಡಿದ್ರಿ? ಓನ್ ಆಗಿ 2012ರಿಂದ ಸ್ಟಾರ್ಟ್ ಮಾಡಿ. ಹೌದು. ನಿಮ್ಮನ್ನ ಇವತ್ತು ಮಾತಾಡ್ಸಕ್ ಒಂದು ಕಾರಣ ಅಂತಂದ್ರೆ, ನೀವು ಸಾಕಷ್ಟು ದೊಡ್ಡ ದೊಡ್ಡ ದೇವಸ್ಥಾನ ಎಲ್ಲ ಮಾಡಿದ್ರಿ ಅನ್ನೋ ಸಲುವಾಗಿ. ಬರೀ ಈ ಕರ್ನಾಟಕ ಬಿಟ್ಟು ಹೊರ ರಾಜ್ಯದಲ್ಲೂ ಕೂಡ ತಾವು ದೇವಸ್ಥಾನ ನಿರ್ಮಾಣ ಮಾಡಿದ್ರಿ. ಮತ್ತು ಮತ್ತೊಂದ್ ಕಡೆಗೆ ನೀವು ಹೇಳ್ಕೊಳಕ್ ಇಷ್ಟಪಡಲ್ಲ, ಆದ್ರೂ ನಾನು ಹೇಳ್ತಾ ಇದ್ದೀನಿ, ನಮ್ಮೂರಾದ್ಯಂತ ಸಾಕಷ್ಟು ಸಮಾಜ ಸೇವೆಗಳನ್ನ ನೀವು ಮಾಡ್ತಾ ಇದ್ರಿ. ಅದ್ರ ಬಗ್ಗೆ ಮಾತಾಡೋಕೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ? ಗೊತ್ತಾಯ್ತು. ಓಕೆ, ನಾವೀಗ ಶಿಲ್ಪಕಲೆ ಬಗ್ಗೆ ಮಾತಾಡಿದಾರ ಸರ್. ಇಲ್ಲಿ ನಿಮ್ಮ ಸೈಟ್ ಅಲ್ಲಿ ನಿಮ್ದು ಇದೊಂದೇ ಸೈಟ್ ಸರ್? ಇದೊಂದ್ ಸೈಟ್, ಇನ್ನೊಂದು ಪೆಟ್ರೋಲ್ ಬಂಕ್ ಹತ್ರ. ಇಲ್ಲಿ ಯಾವ ತರ ಕೆಲಸ ನಡೆಯುತ್ತೆ ಸರ್? ಇಲ್ಲಿ ಅಂದ್ರೆ ಕಂಬ ಆಗ್ಲಿ ಅಥವಾ ರಚನೆ ಆಗ್ಲಿ ಅದೆಲ್ಲ ಇಲ್ಲೇ ಆಗೋದ? ಇಲ್ಲೊಂದು ಸರ್ ಒಂದ್ 8-9 ದೇವಸ್ಥಾನ ಕೆಲಸ ಇಲ್ಲೇ ನಡೀತದೆ ಇವಾಗ್ಲೂ. 8-9 ದೇವಸ್ಥಾನ ಇಲ್ಲೇ ರೆಡಿಯಾಗಿ ಹೊರಡುದು. ಹೌದಾ? ಅಂದ್ರೆ ಕಂಬ ಎಲ್ಲ ರೆಡಿ ಮಾಡ್ಕೊಂಡು ಡಿಸೈನ್ ಎಲ್ಲ ಮಾಡ್ಕೊಂಡು ಎಲ್ಲ ಈಗ ಇದೆಲ್ಲ ರೆಡಿ ಮಾಡಿಟ್ಟಿವಿ. ಅದ್ರ ಪ್ರಕಾರ ಲೋಡ್ ಆದ್ಮೇಲೆ ಕಳ್ಸ್ಕೊಡ್ತೀವಿ. ಹೌದಲ್ವಾ? ಓಕೆ. ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾರೆ? ಇಲ್ಲಿ ನಮ್ದು ಇಲ್ಲೊಂದು 33 ಜನ ಕೆಲಸ ಮಾಡ್ತಾರೆ. ಹೌದಾ? 33 ಜನ ಕೆಲಸ ಮಾಡ್ತಾರೆ. ಈ ಶಿಲ್ಪಕಲೆ ಅಂತ ಹೇಳಿದ್ರೆ ಇಲ್ಲಿ ಭಟ್ಕಳದಲ್ಲಿ ಸ್ಟಾರ್ಟ್ ಆದ್ ಹೆಂಗೆ? ಅಂದ್ರೆ ಇಲ್ಲ, ನಮಗೆಲ್ಲ ನಾವು ಶಿಲ್ಪಕಲೆ ಶಿಲ್ಪ ಈ ತರ ಯಾವ್ದು ಶಿಲೆ ದೇವಸ್ಥಾನ ಅಂದಂಗೆ ನಮ್ಮೂರಲ್ಲಿ ಸಾಕಷ್ಟು ಕಮ್ಮಿ. ಒಂದಷ್ಟು ಬಸದಿ ಇದೆ. ಒಂದು ರಘುನಾಥ ಟೆಂಪಲ್ ಅಂತ ಒಂದು ಟೆಂಪಲ್ ತುಂಬಾ ಚೆನ್ನಾಗಿ ಅದ್ಭುತವಾಗಿದೆ. ಮತ್ತೆ ಈ ಕೇತಪೈ ನಾರಾಯಣ ಟೆಂಪಲ್ ಅಂತ ಶಿಲ್ಪದಲ್ಲಿ ಮಾಡಿರೋದು, ಅಂದ್ರೆ ಈ ಬಿಳಿ ಶಿಲೆಯಲ್ಲಿ ಮಾಡಿರೋದು. ಮತ್ತೆ ಅಲ್ಲಿ ಜಂಬಿಟ್ಟಿಗೆ ಕಲ್ಲು ಅಂತಾರಲ್ಲ, ಆ ಕಲ್ಲಲ್ಲೇ ಮಾಡಿರೋದು. ಇಲ್ಲ, ನಮಗಿದು ಇದು ಈಗ ಯಾವತ್ತು ಭಟ್ಕಳದಲ್ಲಿ ಶಿಲ್ಪಿಗಳು ಎಂಟರ್ ಆದ್ರು, ಲೈಕ್ ತಮಿಳ್ನಾಡಿಂದ ಬಂದಿದ್ರಂತೆ. ಆ ಕತೆ ಒಂಚೂರು ನಂಗೆ ಹೇಳಿ ಸರ್. ಯಾಕಂದ್ರೆ ಮೂಲ ಕಾರಣ ಅಂದ್ರೆ ನಮ್ಗೆ ಮುರುಡೇಶ್ವರ ಆರನ್ ಸೆಟ್ರು. ನಾವು ಮಾಲಿ ಹಾಕಿದ್ದೇವೆ. ಅಯ್ಯಪ್ಪ ಸ್ವಾಮಿ ನಮ್ಮ ದೇವರಾಗಿರ್ಬೋದು. ಹೌದು. ನಮ್ಮ ಭಾಗಕ್ಕೆ ಶಿಲ್ಪಕಲೆ ಕ್ಷೇತ್ರದಲ್ಲಿ ಆರನ್ ಸೆಟ್ರೆ ದೇವರು ಅಲ್ವಾ? ನಮಗಂತಲ್ಲ, ಎಷ್ಟೋ ಜನರಿಗೆ ಮುರುಡೇಶ್ವರದಲ್ಲಿ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಕಾರಣ ಅವರು. ಅವರಿಂದ ನಮ್ಗಿಂತ ಮೇಲಿದ್ದಂತ ಹಿರಿಯರೆಲ್ಲ ಬಂದು ಒಂದ್ 30-35 ವರ್ಷದಿಂದ ಕೆಲಸ ಸೇರ್ಕೊಂಡ್ರು ಮುರುಡೇಶ್ವರ ದೇವಸ್ಥಾನದಲ್ಲಿ. ಹೌದು. ಕ್ರಮೇಣ ಒಬ್ರೊಬ್ರು ಆದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲರೂ ಬಂದು ಸೇರ್ಪಡೆ ಆದ್ರು. ನಮ್ಮ ಹಿಂದೆ ಬೇಕಾದಷ್ಟು ಜನ ಗುರುಗಳಿದ್ದಾರೆ. ನಮ್ಮ ಹಿಂದೆ ಬೇಕಾದಷ್ಟು ಜನ, 100 ಜನ ಇದಾರೆ. ಎಲ್ಲ ದೊಡ್ಡ ದೊಡ್ಡ ಶಿಲ್ಪಿಗಳೇ ಇದಾರೆ. ನಾವು ಅವ್ರ ಕೈ ಕೆಳಗೆ ಕೆಲಸ ಮಾಡಿ ಕಲ್ತು ಬಂದಿರೋದು. ಸ್ಟಾರ್ಟಿಂಗ್ ಅಲ್ಲೇ ಅವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಾರೆ. ರಾಜಣ್ಣ ಶಿಲ್ಪಿ ಅಂತ ಹೇಳಿ ಅವ್ರದೇ ಇದ್ರಲ್ಲಿ ನಾವು ಕೆಲಸ ಮಾಡಿದ್ವಿ ಕಂಪ್ನಿಯಲ್ಲಿ. ಆಮೇಲೆ ನೀವು ಆದ ನಂತರ ಶಾಸ್ತ್ರೀಯವಾಗಿ ಎಲ್ಲರೂ ಕಲ್ತ್ರ ಶಿಲ್ಪಕಲೆ? ನಾವು ಅದೇ ಕ್ಷೇತ್ರದಲ್ಲಿ ಅವರೊಟ್ಟಿಗೆ ಕಲ್ತಿದ್ದು. ರಾಜಣ್ಣ ಶಿಲ್ಪಕಲೆ ನಮ್ ಹಿಂದೆ ಗುರುಗಳಿದ್ದಾರೆ. ರಮೇಶ್ ನಾಯ್ಕ, ಅಣ್ಣಪ್ಪಣ್ಣ ಅವರೆಲ್ಲ, ನಮ್ಮ ನಾಗೇಂದ್ರ ಅಣ್ಣ ಅವರೆಲ್ಲ ಮೇಲ್ ಗುರುಗಳಿದ್ದಾರೆ. ಅವ್ರ ಪ್ರಕಾರ ನಾವು ಕಂಟಿನ್ಯೂ ಮಾಡ್ಕೊತಾ ಬರ್ತಾ ಇದೀವಿ. ಲೈಕ್ ಒಂದ್ ಟೆಂಪಲ್ ಅಂದ ತಕ್ಷಣ ಬಾಟಮ್ ಟು ಟಾಪ್ ಪೂರ್ತಿ ಕೆಲಸ ನೀವೇ ಮಾಡ್ತೀವಿ? ಇಲ್ಲಿ ಇದೇ ಜಾಗದಾಗ ಆಗುತ್ತೆ? ಹೌದು, ಇದೇ ಜಾಗದಾಗ ಆಗುತ್ತೆ. ಅಂದ್ರೆ ಕೆಲವೊಂದ್ ಸೈಟ್ ಅಲ್ಲೂ ಮಾಡ್ತೇವೆ. ಲೇಬರ್ ಜಾಸ್ತಿ ಸಿಗುದಿಲ್ಲ ಅನ್ನೋ ಕಾರಣದಿಂದ ಇಲ್ಲಿ ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ತೀವಿ. ಹೌದು.
ನಿಮಗೆ ಗೊತ್ತಿದಂಗೆ ಇಲ್ಲಿ ಶಿಲ್ಪಕಲೆ ಕಾಂಟ್ರಾಕ್ಟರ್ ಎಷ್ಟಿರ್ಬೋದು ನಮ್ಮ ಇಲ್ಲಿದ್ದಾರೆ ಭಟ್ಕಳದಲ್ಲಿ? ಸರ್ ಒಂದ್ 120 ಜನ ಮ್ಯಾನ್ ಇದಾರೆ. ಹೌದಾ? 120 ಜನ ಮ್ಯಾನ್ ಇದಾರೆ. ಹ್ಮ್. ಹಾಗೆ ಎಲ್ಲ ನಮ್ಮನ್ನು ಹಿಡ್ಕೊಂಡು ಎಲ್ಲ ಒಂದೇ ತರ ಕಾಂಟ್ರಾಕ್ಟ್ ಇದೆ. 120 ಜನ ಮೇಲೆ ಕೆಳಗಂತ ಅಂದ್ರೆ ಅಂದ್ರೆ ಎಲ್ಲ ಒಂದು ಆಲ್ಮೋಸ್ಟ್ ಒಂದು 110-120 ಜನ. 120 ಜನ. ಇಲ್ಲೊಂದು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಘ ಕೂಡ ಸ್ಟಾರ್ಟ್ ಆಗಿದೆ. ಸಂಘ ಇದೆ ಸರ್. ಸಂಘ ಆಲ್ರೆಡಿ ನಾವು ಒಂದು 14-15 ವರ್ಷದಿಂದ ಸಂಘ ಇದೆ. ಸಂಘ ಇದೆ. ಈಗ ಮತ್ತೆ ಕಂಟಿನ್ಯೂ ನಡೀತಾ ಇದೆ. ಹೌದಲ್ವಾ? ಒಂದು ಟೋಟಲ್ ಒಂದು 2,000-3,000 ಜನ ಲೇಬರ್ ಇದ್ದಾರೆ. 3,000 ಜನ ಲೇಬರ್. 2,000-3,000 ಜನ ಶಿಲ್ಪಿ ಕೆಲಸ. ಅಂದ್ರೆ ನಮ್ ಭಟ್ಕಳ ಶಿಲ್ಪಕಲೆಯಲ್ಲಿ ಇದ್ರಲ್ಲಿ 3,000 ಜನಕ್ಕೆ ಕೆಲಸ ಕೊಟ್ಟಿದೆ. ನೀವು ಅದರಲ್ಲಿ 26 ಜನಕ್ಕೆ ಇಲ್ಲಿ ಕೆಲಸ ಕೊಟ್ಟಿದೆ. ಇಲ್ಲೊಂದು ನಾವು 30-35 ಜನ ಕೆಲಸ ಮಾಡ್ತೀವಿ. ಅದೇ ತರ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಇದ್ ಮಾಡ್ತಾ ಇದ್ದಾರೆ. ಒಂದೊಂದ್ ಸೆಟ್ ಅಲ್ಲಿ ಒಂದು 10 ಜನ 15 ಜನ ಈ ತರ ಲೇಬರ್ ಹಾಕ ಕೆಲಸ ಮಾಡ್ತಾರೆ. ನಾನೊಂದು ಚಿಕ್ಕ ಇದಿದೆ ಸರ್, ಸಂದೇಹ ಅನ್ನೋದಕ್ಕಿಂತ ಕುತೂಹಲ. ಈ ಶಿಲ್ಪಕಲೆ ಕ್ಷೇತ್ರ ಬಂದ ತಕ್ಷಣ ವ್ಯಕ್ತಿ ಆಟೋಮೆಟಿಕ್ ಆಗಿ ತುಂಬಾ ಎತ್ತರಕ್ಕೆ ಏರಿ ಬಿಡ್ತ. ಅಂದ್ರೆ ಕಷ್ಟ ತುಂಬಾ ಪಡ್ಬೇಕು. ಆದ್ರೂ ಏನು ಇಲ್ದಿರುವಂತ ವ್ಯಕ್ತಿ ಶಿಲ್ಪಕಲೆ ಕ್ಷೇತ್ರ ಬಂದಾಗ ಏನೋ ಲೇಬರ್ ಆಗಿ ಸೇರ್ಕೋತಾನ, ಸ್ವಲ್ಪ ಆರ್ಥಿಕವಾಗಿ ಸುಧಾರಿಸ್ತಾವನು. ಏನು ಇಲ್ದೇ ಇರುವಂತ ವ್ಯಕ್ತಿ ಹೆಂಗಿದು ಸಾಧ್ಯ? ಏನ್ ಸ್ಯಾಲ್ರಿ ಇರ್ತದೆ ಇಲ್ಲಿ ಒಬ್ಬ ಸ್ಟಾರ್ಟಿಂಗ್ ಬರುವಂತ ಒಬ್ಬ ಶಿಲ್ಪಿಗೆ? ಹೆಂಗ್ ಸ್ಯಾಲ್ರಿ? ಮೊದ್ಲೆಲ್ಲ ಒಂದ್ 18-20 ವರ್ಷದಿಂದ ಏನ ನಮ್ಮ ಹಿರಿಯರು ಏನಿದ್ದಾರೆ ಅವಾಗೆಲ್ಲ ಪೇಮೆಂಟ್ ಇರುವಾಗ ಸ್ವಲ್ಪ ಕಮ್ಮಿ ಇತ್ತು. ಆಲ್ಮೋಸ್ಟ್ 100-110 ಸಂಬಳನೇ. ಅಂದ್ರೆ ಜಾಸ್ತಿ ಅಷ್ಟೇ ಅಲ್ಲ, ಹೈಯೆಸ್ಟ್ ಪೇಮೆಂಟ್ ಅಂದ್ರೆ ಅವಾಗ ಅದೇ ಇತ್ತು. 110-130 ಇತ್ತು. ಈ ಕ್ರಮೇಣ ಈಗ 1,400 ತನಕ 1,300 ರೀಚ್ ಆಗಿದೆ ಒಂದ್ ದಿವಸಿಗೆ. ಅಂದ್ರೆ ಒಳ್ಳೆ ಲೇಬರಿಗೆ. ನಮ್ಮಲ್ಲಿ ಅಂದ್ರೆ ಹೆಲ್ಪರ್ ಸಂಬಳ ಎಲ್ಲ ಒಂದ್ 800-900 ರೂಪಾಯಿ. ಆದ್ರೂ ದೊಡ್ಡ ಸ್ಯಾಲ್ರಿ. ರೆಗ್ಯುಲರ್ ಆಗಿ ಕೆಲಸ ಇದ್ದೇ ಇರುತ್ತೆ, ಇಲ್ಲ ದಿನಗಳಿಲ್ಲ ಅನ್ಸ್ತದೆ. ಹೌದು ಸರ್, ರೆಗ್ಯುಲರ್ ಕೆಲಸ ಇದೆ. ಮತ್ತೆ ಇನ್ನೊಂದೇನಂದ್ರೆ ಇದಕ್ಕೆ ಅಡಿಪಾಯ ಹಾಕೊಟ್ಟಾರಂತ ಆರ್.ಎನ್. ಸೆಟ್ರೆ ನಮ್ದು ಮೇಲ್ ಅಲ್ಲ. ನಮ್ಗೆ ಹೇಗೆ ಗುರುಗಳು ನಮ್ ಶಿಲ್ಪಿಗಳಿದ್ರು, ಆ ಶಿಲ್ಪಿಗಳಿಗೂ ಮೇಲ್ ಗುರುಗಳು ಅಂದ್ರೆ ಆರ್.ಎನ್. ಸೆಟ್ರೆ ಅಂತ ಹೇಳ್ಬೋದು. ಅಲ್ಲ, ಇದು ನಮ್ಮ ಮುರುಡೇಶ್ವರದಲ್ಲಿ ಸಾಕಷ್ಟು ಜನ ಅಂದ್ರೆ ಜೀವನ ಮಾಡ್ತಿರೋ ಕಾರಣನೇ ಆರ್.ಎನ್. ಸೆಟ್ರೆ ಒಂದು. ಮತ್ತೆ ನಾವೆಲ್ಲ ಕೆಲಸ ಹುಡ್ಕೊಂಡು ಎಲ್ಲೋ ಬೇರೆ ಕಡೆ ಹೋಗ್ಬೇಕಿತ್ತು. ಸರ್ ನಾವು ಈಗ ಹುಬ್ಳಿಯಲ್ಲಿ ಒಂದ್ 3-4 ವರ್ಷ ಕಾಮತ್ ಹೋಟ್ಲಲ್ಲೇ ಕೆಲಸ ಮಾಡಿದ್ರು. ಬಿಟ್ಟು ನಂತರ ಈ ಕಡೆ ಬಂದಿದ್ದು, ಈ ಕ್ಷೇತ್ರದಲ್ಲಿ ಬಂದಿದ್ದು. ಆದ್ರೆ ಅನುಕೂಲ. ಸ್ಟಾರ್ಟಿಂಗ್ ಹೆಂಗಿತ್ತು ನಿಮ್ ಜೀವನ? ಹೆಂಗಿತ್ತು? ಇಲ್ಲ ಸ್ಟಾರ್ಟಿಂಗ್ ಸರ್ ಎಲ್ಲೋ ಲೇಬರ್ ಆಗಿ ಕೆಲಸ ಮಾಡುವಾಗ ಹೆಂಗಿತ್ತು? ಅಂದ್ರೆ ಹೋಟೆಲ್ ಅಲ್ಲಿ ಒಂದ್ 3-4 ವರ್ಷ ಕೆಲಸ ಮಾಡಿದ್ರು. ಅದ ನಂತರ ಕ್ರಮೇಣ ನಾವು ಕಾರ್ಕಳದಲ್ಲಿ ಕೃಷ್ಣಗಿರಿ ಇದ್ರಲ್ಲಿ ಸೇರ್ಕೊಂಡ್ರು ಸತೀಶ್ ಅವ್ರ ಕೆಲಸದಲ್ಲಿ. ಅದು ನಮ್ದು ಈ ಭಾಗದಲ್ಲಿ ಫಸ್ಟ್ ಅಂದ್ರೆ ರಾಜಣ್ಣ ಶಿಲ್ಪಿ ಅಂತೇಳಿ ಅವ್ರ ಥ್ರೂ ಇಂದಾನೆ ನಾವು ಕೆಲಸ ಮಾಡ್ತಿದ್ವಿ. ನಂತರ ನಮ್ದು ಹಿಂದಲ್ಲಿ ಬೇಕಾದ ಜನ ಮಾಡ್ತಾರೆ. ಹೌದೌದು. ಅದ್ರ ಸ್ಟಾರ್ಟಿಂಗ್ ತುಂಬಾ ಬಡತನ ಇತ್ತು ಈ ಕೆಲಸ ಮಾಡೋಕೆ. ಇವತ್ತು ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ರಿ. ಮತ್ತೆ ನಾನ್ ಕೇಳ್ಪಟ್ಟಿರೋ ಪ್ರಕಾರ, ಮತ್ತೆ ನಾನು ಯಾವತ್ತು ಈ ಕೆಲವೊಬ್ರು ಹುಡುಗರು ನಿಮ್ಮ ಫಾಲೋವರ್ಸ್ ಎಲ್ಲ ನೀವು ಮಾಡಿರೋ ಸಮಾಜ ಸೇವೆ ಬಗ್ಗೆ ಹಾಕೋತಾ ಇರ್ತಾರೆ. ಸಮಾಜ ಸೇವೆ ಅಂತ ಅದೇ ಇಂಟ್ರೆಸ್ಟ್ ಜಾಸ್ತಿ ನಂಗೆ ಆಕ್ಚುಲಿ. ಸಮಾಜ ಸೇವೆ ಅಂತ ಏನಿಲ್ಲ ಸರ್, ಯಾಕಂದ್ರೆ ಭಗವಂತ ಏನು ಕೊಟ್ಟಿರ್ತಾನೆ. ನಾವು ಜೀರೋದಲ್ಲಿ ಬಂದಿರ್ತೀವಿ, ಹೋಗುದು ಜೀರೋದಲ್ಲೇ. ನಡು ಮಧ್ಯೆ ಏನ್ ನಂಬಿಕೆ ಸಾಧ್ಯ ಇದೆ ಅದ್ ಕೆಲಸ ಮಾಡೋದು ಅಷ್ಟೇ, ಮತ್ತೇನಿಲ್ಲ. ಕೈಲಾದಷ್ಟು ಮತ್ತೆ ಅಲ್ವಾ? ಈಗ ಸದ್ಯಕ್ಕೆ ಈ ಮನೆ ಕಟ್ತಾ ಇದ್ರಿ. ಮನೆ ಇದೆಯಾ ಸರ್? ಬೇರೆ ಬೇರೆ ಎಲ್ಲಿದೆ? ಹಳೆ ಮನೆ ಇದೆ ಸರ್ ನಮ್ದು, ಬಸ್ತಿಂದ ಬಿದ್ರಮಣಿ ಒಳಗಡೆ ಇದೆ ಸರ್. ಹೌದಾ? ಓಕೆ 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 ಓಕೆ. ಇದು ಹೊಸದಾಗಿ ಇಲ್ಲೇ ಕಟ್ತಾ ಇದ್ರಲ್ಲ, ಸೈಟ್ ಹತ್ರ ಕಟ್ತಾ ಇದ್ರೆ ಧೂಳ್ ಜಾಸ್ತಿ ಇರ್ತದೆ. ಧೂಳು ಅಂದ್ರೆ ನಾವೀಗ ಸೆಟ್ ಶಿಫ್ಟ್ ಮಾಡ್ತೇವೆ. ಕ್ರಮೇಣ ಈ ಕಡೆ ಎಲ್ಲ ಮನೆ ಆಗ್ತದೆ ಸರ್, ಅದಕ್ಕೆ ತುಂಬಾ ಡೆವಲಪ್ಡ್ ಏರಿಯಾ ಇದ್ ಮಾಡ್ಬೋದು ಅಂತ ಹೇಳಿ ಆತರ. ಹೌದು ಹೌದು ಸರ್. ನೀವೊಂದು ಹೊಸ ಕಾರ್ ತಗೊಂಡ್ರಿ ಅಲ್ಲ, ತುಂಬಾ ಕಮ್ಮಿ ಅಲ್ಲ ಇಲ್ಲಿ ಈ ಕಾರ್ ಇರೋದು? ಇದೆ ಸರ್, ಅದು ನಮ್ದೊಂದು ಕನಸಿತ್ತು ಸರ್ ತಗೊಳ್ಬೇಕು. ಹೌದಾ? ಆ ಸಲುವಾಗಿ ಒಂದು ತಗೊಂಡೇ ಬಿಟ್ರಿ. ನೋಡಿ, ಫಾರ್ಚುನರ್ ಕಾರ್ ಇದು. ಮೊನ್ನೆ ತಗೊಂಡ್ರ? ನಿನ್ನೆ ತಗೊಂಡ್ರೆ. ಪೂಜೆ ಅಷ್ಟೇ ಆಗಿದೆ ಸರ್. ಈಗ ನೀವು ಮಾಡಿದಂತ ಈ ಟೆಂಪಲ್ ಇದೆಯಲ್ಲ ಸರ್, ಈ ಶಿಲ್ಪದಿಂದ ಮಾಡಿದಂತ ಟೆಂಪಲ್ ತುಂಬಾ ಫೇಮಸ್ ಇರುವಂತದ್ದು ಈಗ ನಿಮ್ ಲಿಸ್ಟ್ ಅಲ್ಲಿ? ಇಲ್ಲ, ನಾವು ಈಗ ಫಸ್ಟ್ ಗೆ ಜಮಖಂಡಿಯಲ್ಲಿ ಕೆಲಸ ಮಾಡಿದ್ರು. ಪ್ರಭುದೇವ್ರ ಗುಡಿ ಅಂತೇಳಿ, ನಮ್ಮ ಪ್ರಭು ಟೆಂಪಲ್ ಅಂತ. ಅವ್ರ ಓನರ್ ಬೇರೆ ಇದ್ರು ಅವಾಗ ನಾವು ಕೆಲಸ ಮಾಡುವಾಗ. ಅದನ್ನ ನಾವೇ ಖುದ್ದಾಗಿ ಮಾಡ್ತಾ ಇದ್ರು. ಅದಾದ ನಂತರ ಆ ಭಾಗದಲ್ಲಿ ನಾವು ಬೇಕಾದಷ್ಟು ಕೆಲಸ ಮಾಡಿದ್ವಿ. ಸಂಕ್ರಾಂತಿ ಮಲ್ಲಯ್ಯನ ಗುಡಿ, ಆ ಕಡೆ ತಣಿ ಗಚ್ಚಿನ ಮಠ, ಆ ಭಾಗದಲ್ಲಿ ಬೇಕಾದಷ್ಟು ಕೆಲಸ ಮಾಡಿದ್ವಿ ಸರ್. ಈಗ ಯಾರು ನಿಮ್ಗೆ ಒಂದು ಹೊಸ ದೇವಸ್ಥಾನ ಯಾವ್ದಾರು ಕಟ್ಟಬೇಕಂತ ಅನ್ಸ್ತದೆ ಅವಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಾದ್ರೆ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು? ಇಲ್ಲ, ನಮ್ದು ಆ ಭಾಗದಲ್ಲೆಲ್ಲ ಸರ್ ಈಗ ಕಾಂಟ್ಯಾಕ್ಟ್ ಅಂದ್ರೆ ಆಲ್ರೆಡಿ ದೇವಸ್ಥಾನ ದೊಡ್ಡ ಮಟ್ಟದಾಗ ಕಾಂಟ್ಯಾಕ್ಟ್ ಇದೆ. ದೊಡ್ಡ ಮಟ್ಟದಲ್ಲಿ ಕಾಂಟ್ಯಾಕ್ಟ್ ಇದೆ. ಹೌದು.
ಮಾಡ್ತಾರೆ ಸರ್. ಈಗ ಹೊರಬದಿಂದನೂ ಕೆಲಸ ಮಾಡ್ತಾರೆ. 2-3 ತಿಂಗಳು ವೇಟ್ ಮಾಡ್ಕೊಂಡು ಕೆಲಸ ಕೊಟ್ಟಿದ್ದಾರೆ. ಅಂದ್ರೆ ನಾವು ನ್ಯಾಯ ರೀತಿಯಾಗಿ ಕೆಲಸ ಮಾಡಿದೀವಿ, ಅವ್ರಿಗೆ ಒಪ್ಪಿಗೆ ಆಗಿದೆ. ಅದ್ರ ಪ್ರಕಾರ 2-3 ತಿಂಗಳು 4 ತಿಂಗಳು ವೇಟ್ ಮಾಡಿದ್ರು ಕೆಲಸ ಕೊಡ್ತಾರೆ. ಈಗ ನಿಮ್ಮ ಈ ಕೆಲಸ ಮತ್ತು ಸಮಾಜ ಸೇವೆಯಲ್ಲಿ ನೋಡಿ ಯಾರು ರಾಜಕೀಯ ಬಾ ಇಲ್ಲ, ರಾಜಕೀಯ ಎಲ್ಲ ಏನಿಲ್ಲ ಸರ್. ರಾಜಕೀಯ ಅಲ್ಲ ಬಾ ಅಂತಕ್ಕೆ ವಾಪರ್ ಬಂದ್ರು ನಾವ್ ಅದಕ್ಕೆ ಆಸಕ್ತಿ ಏನಿಲ್ಲ sir. ಆಸಕ್ತಿ ಇಲ್ಲ, ಯಾವ ಆಸಕ್ತಿ ಇಲ್ಲದೆ ಕೆಲಸ ನಮ್ಗಂದ್ರೆ ಏನ್ ನಮ್ದೇನಿದೆ ದಿನ ಕೆಲವರು ಅದೇ ಉದ್ದೇಶ ಇಟ್ಕೊಂಡ್ ಇಲ್ಲ ಇಲ್ಲ, ನಮ್ದು ಆ ಉದ್ದೇಶ ಇದ್ದಿಲ್ಲ ಸರ್. ನಾವ್ ಈ ತರ ಅಲ್ಲ ನೀವಿಲ್ಲ ಅನ್ನೋದು ಗೊತ್ತಾಯ್ತು, ಬಟ್ ಯಾರಾದ್ರೂ ಅವರಾಗೆ ಬಾ ಅನ್ನೋದೆಲ್ಲ ಇದೆ. ಸಮಾಜಕ್ಕೆ ಕೆಲಸ ಮಾಡಿದೇವ್ ಅಂದ್ರೆ ರಾಜಕೀಯಕ್ಕೋಸ್ಕರ ಅಂತ ಏನಿಲ್ಲ. ನಮಗೇನು ನಮಗ್ ಖುಷಿ ಕೊಡ್ತಿದೆ, ಲೈಫ್ ಚೆನ್ನಾಗಿದೆ. ಭಗವಂತನಿಂದ ಏನಿದೆ ತುಂಬಾ ಜನ ಹಿಂಗೆ ಮಾಡ್ತಾರೆ. ಕೆಲವೊಂದಷ್ಟು ಜನ ಇದಾರೆ ಸರ್. ಈಗ ನಮ್ದಂತಿಲ್ಲ, ನಾವೇನ್ ಮಾಡಿದೀವಿ ಅನ್ನೋಕ್ಕಿಂತ ನಮ್ಗೆ ಬೇಕಾದಷ್ಟು ಜನ ಮಾಡ್ತಾ ಇದಾರೆ ಸಮಾಜಕ್ಕೆ ಕೆಲಸ. ಬಟ್ ಯಾರಿಗೂ ಗೊತ್ತಾಗದೆ ಇರೋ ತರನೇ ಮಾಡ್ತಾರೆ. ನಾವೇನು ಈಗ ನಿಮ್ಮನ್ನ ಕೇಳ್ರೆ ನೀವು ಒಂದು ಮಾತು ಹೇಳಲ್ಲ ಎಲ್ಲಿ ಏನ್ ಕೊಟ್ರಿ ಅಂತ. ನಾವ್ ಏನ್ ಕೊಟ್ಟೆ ಸಮಾಜಕ್ಕೆ ಏನು ಕೊಟ್ಟೇ ಇಲ್ಲ ಇನ್ನೋರಿಗೂ. ಇನ್ನು ಕೊಡೋದು ಬೇಕಾದಷ್ಟು ಇದೆ, ನಮ್ಮ ಹತ್ರ ಏನ್ ಆಗ್ಲಿಲ್ಲ ಅಲ್ವಾ ಸರ್? ಸರ್ ಇದೆಲ್ಲ ಈಗ ರೆಡಿ ಆಗಿ ಹೋಗೋಕಂತ ಇದ್ದದ್ದಲ್ಲ, ಇದೆಲ್ಲ ರೆಡಿ. ಆಲ್ರೆಡಿ ಇವತ್ತೊಂದು ಲೋಡ್ ಹೋಯ್ತಾ? ನಿನ್ನೆ ಒಂದ್ ಲೋಡ್. ಏನಲ್ಲ ಸರ್ ಇದು ಅಲ್ಲಿ ಹೋದ್ಮೇಲೆ ಎಲ್ಲ ಜಾಯಿಂಟ್ ಮಾಡ್ತೀವಿ ಸರ್. ಅದಂದ್ರೆ ಈ ಕಲ್ಲು ಉಲ್ಟಾ ಕೂತ್ಕೊಳ್ತದೆ. ಹೌದೌದು, ಲಾಕ್ ಗೀಕು ಎಲ್ಲ ಇಲ್ಲೇ ರೆಡಿ ಆಗುತ್ತೆ. ಇದೆಲ್ಲ ರೆಡಿ ಆಗಿರೋದು. ಇದೆಲ್ಲ ಕಂಬಕ್ಕೆ ಕಂಬನೇ ಇದು ಇವರು ಶಿವಾನಂದ್ ಪಾಟೀಲ್ ಇದಾರಲ್ಲ, ಅವ್ರ ತಮ್ಮ ವಿಜ್ಜುಗೌಡ್ರದ್ದು. ಹೌದಾ? ಬಿಜಾಪುರ. ಮತ್ ದೇವಸ್ಥಾನ ಕಟ್ಟೋರು ಆಚೆ ಕಡೆಗೆ ಉತ್ತರ ಕನ್ನಡ ದೊಡ್ಡ ವ್ಯಕ್ತಿಗಳು. ಹೌದು. ಇದು ಗೋಡೆ, ಇದು ಗೋಪುರದಲ್ಲಿ ಸರ್. ಇದು ಗೋಪುರದಲ್ಲಿ ಅದ ರಚನೆ ಎಲ್ಲ. ಆನಂತರ ಇದ್ ನೋಡಿ, ಇದು ಬಾಗಿಲ ಇದು ಸರ್. ಅಲ್ಲ ಇದು ಕೆಳಗಡೆ ಲಾಕ್ ಬರುತ್ತೆ. ಈ ಡಿಸೈನ್ ಎಲ್ಲ ಸರ್ ಈಗ ಎಲ್ಲ ಮಷೀನ್ ಅಥವಾ ನೀವು ಇಲ್ಲ ಕೈಯಾರ ಮಾಡೋದಲ್ಲ ಹೆಂಗೆ? ಕೈಯಲ್ಲೇ ಇದ್ ಮಾಡ್ತಾರೆ. ಹೌದಾ? ಕೈಯಲ್ಲೇ ಮಾಡ್ತಾರೆ. ಚಿಕ್ಕ ಮಿಷಿನ್ ಇರ್ತದೆ. ಹೌದು, ಕೈಯಲ್ಲೇ ಕೆತ್ತನೆ ಮಾಡ್ತಾರೆ. ಹೌದು, ಕೈ ಕೆತ್ತನೆ ಅಲ್ವಾ? ಇದ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಂದಿ, ಶಿವ, ಅನಂತರ ಇದು ಹೂವ, ಇದೆಲ್ಲ ಗೋಡೆ ಬರೋದಾ? ಇದೆಲ್ಲ ಕೆಳಗಡೆ ಜಗತ್ತಿ ಅಂತ ಫೌಂಡೇಶನ್ ಅಲ್ಲಿ ಬರ್ತದೆ. ಹೌದಾ? ಇದು ಕೆಲ್ಸ ತುಂಬಾ ಈಸಿನೂ ಅಲ್ಲಲ್ಲ, ಅಂದ್ರೆ ಲೈಕ್ ಕೆಲಸ ಈಜಿ ಇರ್ಬೋದು, ನೋಡೋರ್ಗೆ ಏನ್ ಅನಿಸ್ತದೆ, ನೋಡೋರ್ಗ ಅಷ್ಟೇ. ಮತ್ತೆ ಇದು ಮೊನ್ನೆ ಇತ್ತೀಚೆಗೆ ಒಂದು ಇನ್ಸಿಡೆಂಟ್ ಅದೆಲ್ಲ ನಮ್ಮ ಸ್ಥಳೀಯರೊಬ್ಬರಿಗೆಲ್ಲ ಆ ತರದೆಲ್ಲ ಆಗೋದು ಡೇಂಜರ್. ನೋಡಿ ಮಾಡಿ ಮಾಡ್ಬೇಕಾದಂತ ಕೆಲಸ ಅಲ್ವಾ? ಓಕೆ ಸರ್, ಒಂದಷ್ಟು ಹೊತ್ತು ನಮ್ ಜೊತೆ ಮಾತಾಡಿದ್ರಿ, ತುಂಬಾ ಖುಷಿ ಆಯ್ತು. ಮತ್ತೇನಾರು ಮಾತಾಡ್ಬೇಕಂತ ಅನ್ಸ್ತದ? ಯಾವ್ದಾರು ಬಿಟ್ಟೋಗಿರೋದು? ಮತ್ತೇನಿಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು. ಸ್ನೇಹಿತರೆ, ಶ್ರೀ ಗಣೇಶ್ ನಾಯ್ಕ್ ಬೆದ್ರಮನೆ ಅವ್ರ ಬಗ್ಗೆ ಮತ್ತು ಅವರ ಶಿಲ್ಪಕಲಾ ಕುಟೀರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.